ಪ್ರೀತಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ನಿಮಗೆ ಗೊತ್ತಿರಬಹುದು, ಇವತ್ತು ಮಾಧ್ಯಮದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇರೋದು, ಜಗ್ಗೇಶ್ ರವರು ತಾತ್ಕಾಲಿಕ ತಡೆಯಾಜ್ಞೆಯ ಆದೇಶವನ್ನು ಹೊರಡಿಸಿದ್ದಾರೆ. ಅದು ಕೋರ್ಟ್ ಕಡೆಯಿಂದ ಯಾರೇ ಆಗಲಿ ಅವರ ಮಾನಹಾನಿ ಆಗ್ತಕ್ಕಂಥ ಪೋಸ್ಟ್ಗಳನ್ನು ಹಾಕ್ಬೋದು ಅಥವಾ ವಿಡಿಯೋಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಯಾರಾದರೂ ಕುತ್ಕೊಂಡು ಯೂಟ್ಯೂಬ್ನಲ್ಲಿ ಸಾರಾ ಸಗಟಾಗಿ ಅವ್ರಿಗೆ ಮನ ಬಂದಂತೆ ಅವ್ರ ವಿರುದ್ಧ ಮಾತನಾಡೋದು, ಅವ್ರ ಪ್ರತಿಷ್ಠೆಗೆ ಧಕ್ಕೆ ತರೋ ಕೆಲಸವನ್ನು ಯಾರಾದರೂ ಮಾಡಿದ್ರೆ ಅವ್ರ ವಿರುದ್ಧ ಮಾನಹಾನಿ ಕೇಸನ್ನು ಹಾಕಲಾಗುತ್ತೆ ಅಂತ ಹೇಳಿ ಒಂದು ಆರ್ಡರ್ನ ಹೊರಡಿಸಿದ್ದಾರೆ ಜಗ್ಗೇಶ್ ಅವರು. ಕಾರಣ ನಿಮಗೆಲ್ಲ ಗೊತ್ತೇ ಇದೆ, ಮೊನ್ನೆ ಅಷ್ಟೇ ಅವರು ಮಾತನಾಡಿದ್ದು ಅದು ವರ್ತೂರ್ ಅವರ ವಿರುದ್ಧವಾಗಿ ಮಾತನಾಡಿರುವಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಚಾನಲ್ಗಳಲ್ಲೂ ಕೂಡ ಇದು ಬಿತ್ತರವಾಯಿತು. ಅದು ಅವರ ಸೂಕ್ಷ್ಮ ಸಂವೇದಿ. ನಾನು ಹೇಳ್ತೀನಿ, ಕೆಲವೊಬ್ಬ ನಟರು ತುಂಬ ಸೂಕ್ಷ್ಮ ಸಂವೇದಿ ವ್ಯಕ್ತಿಗಳಾಗಿರ್ತಾರೆ. ಅವ್ರಿಗೂ ಕೂಡ ಮನಸ್ಸು ನೋವಾಗುತ್ತೆ, ಅವ್ರ ಫ್ಯಾಮಿಲಿ ಅಂತ ಇರುತ್ತೆ. ಈ ವಿಷಯವನ್ನು ಅವ್ರ ಮನೆಯವರು ಗಂಭೀರವಾಗಿ ಪರಿಗಣಿಸಿದಾಗ ಅವರಿಗೆ ತುಂಬ ನೋವಾಗ್ಬೋದು. ಅದಕ್ಕೆ ಈ ರೀತಿಯಾದಂಥ ಕೆಲಸಗಳನ್ನು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಅಥವಾ ಮಾಧ್ಯಮಗಳಾಗಿರ್ಬೋದು ಇವ್ಯಾವುದೂ ಕೂಡ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೀವು ಯಾರಾದರೂ ಆಗಿರ್ಬೋದು, ತಮ್ನೇಲ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ತಮ್ನೇಲ್ಗಳನ್ನು ಹಾಕೋ ವಿಚಾರವಾಗಿ ಜಗ್ಗೇಶ್ ಅವರ ವಿರುದ್ಧವಾಗಿ ಯಾವುದೇ ಪೋಸ್ಟ್ಗಳನ್ನು ಹಾಕೋದಕ್ಕಿಂತ ಮುಂಚೆ ಇದನ್ನು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು. ಜೊತೆಗೆ ಇತ್ತೀಚಿನ ಮಾಧ್ಯಮಗಳು ಜೊತೆಗೆ ಸಿನಿಮಾ ನಟರ ನಡುವಿನ ಬಾಂಡ್ ಏನಿದೆ, ಆ ಬ್ರಿಡ್ಜ್ ಏನಿದೆ, ಅದು ಲ್ಯಾಪ್ಸ್ ಆಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಯಾಕೆಂದರೆ ಯಾವ ನಟರೇ ಆಗಿರ್ಬೋದು, ಅವ್ರು ಏನೇ ಮಾತನಾಡಲಿ ಅದರ ವಿರುದ್ಧ ಅಥವಾ ಪರ ಪೋಸ್ಟ್ಗಳನ್ನು ಹಾಕಬೇಕಾದ್ರೆ ಅದೊಂದು ಕಮರ್ಷಿಯಲ್ ಆ್ಯಂಗಲಿಂದ ಮಾಧ್ಯಮಗಳು ನೋಡ್ತಾ ಇದ್ದಾವೆ ಅಂತ ಅನಿಸುತ್ತೆ. ಕಾರಣ ಇತ್ತೀಚೆಗೆ ಯಾವುದೋ ಒಂದು ಮಾಧ್ಯಮಗಳ ವಿರುದ್ಧ ಮಾತನಾಡಿದ್ದು ಶಿವಣ್ಣನವರು, ಯಾಕೆ ನೀವು ಪೋಸ್ಟ್ಗಳನ್ನು ಈ ರೀತಿ ಹಾಕ್ತೀರಾ ಅಂತ. ಮಾಧ್ಯಮಗಳ ವಿರುದ್ಧವೇ ಶಿವಣ್ಣನವರು ಖುದ್ದಾಗಿ ಹರಿಹಾಯ್ದರು. ನೀವು ನಾನು ಮಾತನಾಡಿದ್ದೇನು, ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಯಾಕೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತೀರಾ ಅಂತ. ಅದು ನಾವು ಕೂಡ ಮಾಧ್ಯಮಗಳು ಯೋಚನೆ ಮಾಡಬೇಕಾಗತ್ತೆ. ಕೇವಲ ಕಮರ್ಷಿಯಲ್ ಆ್ಯಂಗಲ್ಗೋಸ್ಕರ ಅಥವಾ ಆ ವಿಡಿಯೋ ಕಂಟೆಂಟ್ ಓಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಈ ರೀತಿ ಮಾಡೋದಕ್ಕೆ ಓಕೆ, ಬೇರೆ ನಟರ ಬಗ್ಗೆ ಕೇಳೋದು ಓಕೆ, ಬಟ್ ಅದನ್ನು ತಿರುಚಿ ನೀವು ನಿಮ್ಮ ಪೋಸ್ಟ್ಗಳಲ್ಲಿ ಹಾಕ್ಕೊಳ್ಳೋದು ಅದು ಸಮಂಜಸವಲ್ಲ ಅಂತ. ಭಾಳಷ್ಟು ಬಾರಿ ನಾವು ಈ ಕೆಲವೊಂದು ಮಾಧ್ಯಮಗಳು ಕೂಡ ಇದನ್ನು ಒಂದು ಹೆಜ್ಜೆ, ಈ ಬಾರ್ಡರ್ ಏನಿದೆ, ಈ ಬಾರ್ಡರ್ನ ದಾಟಿ ಕೂಡ ಪೋಸ್ಟ್ಗಳನ್ನು ಹಾಕ್ತವೆ. ತಮ್ನೇಲ್ ಅಟ್ರಾಕ್ಟ್ ಆಗಿರಲಿ, ಆ ಕಂಟೆಂಟ್ ಓಡಲಿ ಅಂತ. ಬಿಕಾಸ್ ಆಫ್ ದ ರೀಸನ್ ಯಾಕೆ ಅಂತ ಹೇಳಿದ್ರೆ, ಅಟ್ ಲಾಸ್ಟ್ ಇನ್ ದಿ ಕ್ಲೈಮ್ಯಾಕ್ಸ್ ಅದು ಕಮರ್ಷಿಯಲ್ ಆ್ಯಂಗಲಲ್ಲಿ ನೋಡ್ತಾ ಇದ್ದೀವಿ. ಚಾನಲ್ಗಳು, ನ್ಯೂಸ್ ಚಾನಲ್ಗಳಾಗಿರ್ಬೋದು, ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು. ಬಟ್ ಅದಕ್ಕೆ ಒಂದು ಪರಿಮಿತಿ ಅಂತ ಇದೆ. ಆ ಪರಿಮಿತಿಯನ್ನು ದಾಟದೆ ನಾವು ಮಾಡಬೇಕಾಗತ್ತೆ. ಕೆಲವೊಂದು ಸರಿ ಆ್ಯಕ್ಟ್ರ್ಗಳಿಂದನೇ ಕೂಡ ಮಾತನಾಡಬೇಕಾದ್ರೆ ತಪ್ಪಾಗುತ್ತೆ. ಅದನ್ನು ಅವರು ಸಾರಿ ಕೇಳಿದಾಗ, ಕ್ಷಮೆ ಕೇಳಿದಾಗ ಅದನ್ನು ಅಲ್ಲಿಗೆ ಬಿಡೋ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಅಥವಾ ಅವರು ಕೂಡ ಒಂದು ಲಿಮಿಟಲ್ಲಿ ಮಾತನಾಡ್ಬೇಕು. ಯಾಕೆಂದರೆ ಅವರೆಲ್ಲರೂ ಕೂಡ ಪಬ್ಲಿಕ್ ಫಿಗರ್ ಆಗಿರ್ತಾರೆ. ಮಾತನಾಡಬೇಕಾದ್ರೆ ಅವರು ವಯಸ್ಸಿಗೆ ತಕ್ಕನ ಹಾಗೆ ಅಥವಾ ಯಾರಿಗೂ ಕೂಡ ಮನಸ್ಸಿಗೆ ಘಾಸಿ ಆಗದಾಗೂ ಕೂಡ ಮಾತನಾಡಿದರೆ ಅದು ಒಳ್ಳೆಯದು. ಬಟ್ ಅದಕ್ಕೊಂದು ಕ್ಷಮೆ ಅಂತ ಕೇಳಿದಾಗ ಅದನ್ನು ಅಲ್ಲಿಗೆ ಡ್ರಾಪ್ ಔಟ್ ಮಾಡಬೇಕಾಗತ್ತೆ. ದರ್ಶನ್ ಆಗಿರ್ಬೋದು, ಇದೇ ಹುಲಿ ಉಗುರಿನ ಪೆಂಡೆಂಟ್ ವಿಚಾರದಲ್ಲಿ ಜಗ್ಗೇಶ್ ಅವ್ರಿಗೆ ತುಂಬ ಮನಸ್ಸಿಗೆ ನೋವಾಗಿದೆ. ಸೊ ಹಾಗಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಯಾವತ್ತಿಗೂ ಕೂಡ ಸಿನಿಮಾ ರಂಗ ಮತ್ತು ಮಾಧ್ಯಮಗಳ ನಡುವೆ ಇರತಕ್ಕಂಥ ಈ ಒಂದು ಸುಂದರ ಸೇತುವೆ ಮುರಿದು ಬೀಳಬಾರ್ದು, ಅದನ್ನು ಬೀಳೋದಕ್ಕೂ ಕೂಡ ಬಿಡಬಾರ್ದು. ಜೊತೆಗೆ ಬಹಳಷ್ಟು ಲಕ್ಷಾಂತರ ಅಸಂಖ್ಯಾತ ಜನರು, ಫಾಲೋವರ್ಸ್ಗಳು ಒಬ್ಬ ನಟರನ್ನ ಫಾಲೋ ಅಪ್ ಮಾಡಬೇಕಾದ್ರೆ ಕೇವಲ ಅವರ ಸಿನಿಮಾದ ನಟನೆಯಿಂದ ಮಾತ್ರ ಫಾಲೋ ಅಪ್ ಮಾಡ್ತಾ ಇರಲ್ಲ, ಅವರ ಪರ್ಸ್ನಲ್ ಜೀವನ ಶೈಲಿ, ಅವರ ಮಾತು, ಅವರ ನಡತೆ ಎಲ್ಲದರಿಂದನೂ ಕೂಡ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಕೇವಲ ನನ್ನದೇ ಒಂದು ವರ್ಗ, ನನ್ನದೇ ಫ್ಯಾನ್ಸ್ ಫಾಲೋಯಿಂಗ್, ನಾನು ಏನು ಮಾಡಿದ್ರೂ ಒಪ್ಕೊಳ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಯಾವ ರೀತಿಯಾಗಿ ಬೇಕಾದರೂ ವರ್ತಿಸ್ಬೋದು ಅಂತ ಅವ್ರು ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಸೊ ಹಾಗಾಗಿ ಅವರು ಕೂಡ ಕೆಲವೊಂದು ಸರಿ ವೇದಿಕೆಗಳ ಮೇಲೆ ಮಾತನಾಡಬೇಕಾದ್ರೆ ಅಥವಾ ಸಮಾಜದ ಮುಂದೆ ವರ್ತನೆ ಮಾಡಬೇಕಾದ್ರೂ ಅದನ್ನೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಸೊ ವಾಟ್ ಎವರ್ ಏನೇ ಇರಲಿ, ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿ ಎಲ್ಲರೂ ಕೂಡ ನಟರುಗಳು ಅವರ ಪೋಸ್ಟ್ಗಳನ್ನು ಹಾಕಬೇಕಾದ್ರೆ ಮಾಧ್ಯಮಗಳಿಗೂ ಕೂಡ ಒಂದು ಎಚ್ಚರಿಕೆ ಕರಗಂಟೆ ಹೋಗಬೇಕು. ಈ ಥರ ಇಂಜೆಕ್ಷನ್ ಆರ್ಡ್ರು ಅವ್ರನ್ನ ಮತ್ತೆ 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 ಎಚ್ಚರಿಸೋದಕ್ಕಿಂತ ಮುಂಚೆ ಎರಡೂ ಕಡೆಯಿಂದ ಇದು ಸರಿ ಹೋಗಬೇಕು. ಸೊ ಭಾಳಷ್ಟು ಕಡೆ ಈ ಥರದ್ದು ಆಗ್ತಾ ಇದೆ. ನಾನು ಎಲ್ಲ ನಟರುಗಳ ವಿಚಾರದಲ್ಲೂ ಬಹಳಷ್ಟು ಜನ ನಾವು ಮಾಧ್ಯಮದವರು ಮೈಕ್ಗಳನ್ನು, ಲೋಗೋಗಳನ್ನು ಹಿಡಿದು ಅವ್ರ ಹತ್ರ ಹೋಗಲಿಕ್ಕೆ ಅಥವಾ ಮಾಧ್ಯಮಗಳು ಅಂದ ತಕ್ಷಣ ಸಿನಿಮಾ ನಟರಾಗಿರ್ಬೋದು ಯಾರೇ ಆಗಿರಲಿ ಅವರು ದೂರ ಸರಿಕೊಳ್ಳೋ ಹಂತಕ್ಕೆ ತಲುಪಿದಾಗ ಒಂದು ವಾಕ್ ಸ್ವಾತಂತ್ರ್ಯ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ನೀವು ವ್ಯಕ್ತಪಡಿಸಲಿಕ್ಕೆ
ಒಂದು ದೊಡ್ಡ ಅಂತರ ಗ್ಯಾಪು ಉಳ್ಕೊಳ್ಳುತ್ತೆ. ಈ ಒಂದು ವ್ಯಾಕ್ಯೂಮ್ ಸ್ಪೇಸ್ ಇರೋದು ಬೇಕಾಗಿಲ್ಲ. ಎರಡೂ ಕೂಡ ನಿಮ್ಮ ತಪ್ಪುಗಳನ್ನು ಮಾಧ್ಯಮಗಳ ತಪ್ಪುಗಳನ್ನು ಎಲ್ಲರೂ ಕೂಡ ತಿದ್ದುಕೊಳ್ತಾ ಹೋಗೋದೇ ಸರಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಶಿವಣ್ಣ ದರ್ಶನ್ಗೆ ಏನೋ ಹೇಳಿದ್ರು ಅಂತ ಒಂದು ತಮ್ಮನೇಲಿ ಹಾಕಿ ಅದನ್ನು ಇನ್ನೇನೋ ದಿಕ್ಕು ತಪ್ಪೋ ಕೆಲಸಗಳಾಗಬಾರ್ದು, ಅಥವಾ ಜಗ್ಗೇಶ್ ಅವರ ವಿರುದ್ಧ ಸುಮ್ಮನೆ ಏನೋ ವ್ಯತಾಹರಣ ತಮ್ಮ ಯೂಟ್ಯೂಬ್ ವ್ಯೂಸ್ಗೋಸ್ಕರ ಪೋಸ್ಟ್ಗಳನ್ನು ಹಾಕಿ ಅದು ಆಗಬಾರ್ದು. ಇವೆರಡೂ ಕೂಡ ಸರಿ ಹೋಗಬೇಕು. ಜೊತೆಗೆ ನೀವು ಸಿನಿಮಾ ನಟರು ಯಾವತ್ತೂ ಕೂಡ ಪಬ್ಲಿಕ್ ಫಿಗರ್ ಆಗಿರ್ತೀರಿ, ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ವಿಷಯಗಳಲ್ಲೂ ಕೂಡ ನೀವು ಅದನ್ನು ಒಂದು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡು ಮಾತನಾಡಿದಾಗ ಯಾವುದು ಸರಿ ಯಾವುದು ತಪ್ಪು ಅಂತ ಅದನ್ನು ಇಡೀ ಸಮಾಜ ನೋಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಮೂಡುತ್ತೆ, ಮತ್ತು ಅವರು ಕೂಡ ಬದಲಾಗ್ತಾರೆ. ಯಾಕೆಂದರೆ ಹೆಚ್ಚಾಗಿ ಸಿನಿಮಾ ನಟರುಗಳ ಪ್ರಭಾವ ಜಾಸ್ತಿ ಇರೋದ್ರಿಂದ. ಓಕೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ರೀತಿಯಾದಂಥ ಒಂದು ಅಂತರ ಯಾವತ್ತೂ ಕೂಡ ಮಾಧ್ಯಮಗಳಿಗೂ ಮತ್ತು ಈ ಸಿನಿಮಾ ನಟರಿಗೂ ಬರಬಾರ್ದು. ಅದು ಬೇರೆ ರಾಜಕೀಯದವ್ರಿಗೂ ಕೂಡ ಹೋಲಿಸಿದಾಗ ಅದೇ ಅನಿಸುತ್ತೆ. ಆದ್ರೆ ತರೋ ಥರ ಯಾವತ್ತೂ ಕೂಡ ಆಗದೆ ಇರಲಿ ಅನ್ನೋದೇ ನನ್ನ ಆಶಯ. ಸಿನಿಮಾ ನಟರುಗಳು ಕೂಡ ಧೈರ್ಯವಾಗಿ ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಳ್ಳೋರಾಗಬೇಕು, ವ್ಯಕ್ತಪಡಿಸೋರಾಗಬೇಕು. ಲೆಫ್ಟಿಸ್ಟ್ ರೈಟಿಸ್ಟ್ ಇವರು ಆ ಪಕ್ಷ ಈ ಪಕ್ಷ ಅಂತ ಅವ್ರನ್ನ ಒಂದೊಂದು ಪಕ್ಷಕ್ಕೆ ಸೀಮಿತರನ್ನಾಗಿ ಮಾಡದೆ ಸಿನಿಮಾ ರಂಗ ಅವರು ಕೂಡ ಸಿನಿಮಾದ ಮುಖಾಂತರ ಸಮಾಜದ ಅನೇಕ ತಿದ್ದುಪಡಿಗಳನ್ನು ಅದು ಕೋರೆಗಳನ್ನು ಹುಳುಕುಗಳನ್ನು ತಿದ್ದೋ ಕೆಲಸವನ್ನು ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ.